टिकट कहाँ लेने गए इधर? ओ भैया, ओ भैया टिकट किधर इधर? ಗುರ್ತಿಲ್ಲ. ಹಾಂ ಇಲ್ಲ ಗುರ್ತಿಲ್ಲ ರೀ. ಏನಾದ್ರಿ ಕೇಳತ್ತೀನಿ ಬರೀ ನಿಮ್ಗೆ ಕೇಳಬಾರ್ದಾ? ನನಗೇನು ಕೇಳ್ತೀನಿ ನೀನು? ನಾನು ಹಿಂಗೆ ಟಿಕೆಟ್ ಕೇಳಿದ್ನ डक है देंगे डक सामने हमें जो है हमीज हमें हमें बाजार का हमें टर्टल कर रही है टर्टल. हाँ शेर देखने हुआ था दुर्म. ಈಗ ಚಿಲ್ಕು ಬರಂತ ಕಾಯ್ ಬ್ರಾಹ್ಮಣ ಬೆಳಿ ಕರಡು ಕರು ಅದೇ ಅಂತ ini panen yang sebelah aja. ಬಹಳ ಪ್ರಿಯವಾದ ಆಹಾರ ಅಂತ ಈ ಸಾಂಬಾರ್ ಜಿಂಕೆ ಆ ಟೈಗರ್ ಏನಾದರೂ ಬೇಟೆ ಆಡಿತು ಅಂತ ಹೇಳಿದ್ರೆ 10ರಿಂದ 12-13 ದಿನ ಇಟ್ಕೊಂಡು ಪ್ರಿಸರ್ವ್ ಮಾಡಿ ತಿಂತಾರೆ. ಅದು ಕೊಳೆತರೂ ಕೂಡ ಅದನ್ನು ತಿಂತಾರೆ, ಯಾಕಂದ್ರೆ ಅಷ್ಟು ಪ್ರಿಯವಾದ ಆಹಾರ ಟೈಗರ್ಗೆ ಈ ಸಾಂಬಾರ್ ಜಿಂಕೆ. ಈ ಕೋಡು ಇದಾವಲ್ಲ, ಅವು ಕೋಡು ವರ್ಷಕ್ಕೊಂದು ಬಾರಿ ಉದುರಿಸ್ತವೆ. ಆ ಕೋಡು ಯಾವಾಗ ಉದುರಿಸ್ತವೆ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ತಿಂಗಳಲ್ಲಿ ಆ ಕೋಡು ಫುಲ್ ಬೆಳೆದಿರುತ್ತೆ. ಹಂಗಾಗಿ ಕೋಡನ್ನು ಯಾವ ಥರ ಮರಗಳು ಟ್ಯೂದು ಉದುರಿಸ್ತದೆ. ಆ ಮರಗಳಿಗೆ ಟ್ಯೂದು ಉದುರಿಸಿದ್ರೆ ಕೆಲವೊಂದು ಸಣ್ಣ ಸಣ್ಣ ಮರಗಳು ಏನಿರ್ತಾವಲ್ಲ ಅವು ಒಣಗೆ ಹೋಗ್ಬಿಡ್ತವೆ ಆ ಥರ. ಅದಕ್ಕಾಗಿನೇ ಅವಕ್ಕೆ ಈ ಥರ ಕಟ್ಟಿ ಮತ್ತು ಆ ಕಟ್ಟೆಗಳೆಲ್ಲ ಕಟ್ಟಿ ಬೇರೆ ಯಾವ ನೋಡಿದ್ರು ಕಟ್ಟಂಗಿಲ್ಲ. ಕಟ್ಟಲ್ಲಿ ಇವು ಟ್ಯೂದು ಮತ್ತು ಭಾಳ ಸ್ಮೂತ್ ಆಗಿರುತ್ತೆ. ಅದು ಈ ಕೋಡ್ ಏನಿದೆಯಲ್ಲ, ನಾವು ಭಾಳ ಏನಾರ ಗಟ್ಟಿಯಾಗಿ ಏನಾರು ಹಿಡ್ಕೊಂಡ್ರೆ ರಕ್ಕನೆ ಬಂದ್ಬಿಟ್ಟು ಅಷ್ಟು ಸ್ಮೂತ್ ಆಗಿ ಕಡಿದ್ರೆ ಮಾಡೋದಲ್ಲ. ಇದೇನೋ ಔಷಧ ಗುಣ ಐತಿ, ಅದೊಂದೇನೋ ಎಫೆಕ್ಟ್ ಹೋಗ್ತದೆ. ಹೌದು, ಆದರೆ ಇವಾಗ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಗಿಡನ ಉಣ್ತಾವಲ್ಲ, ಅದರಲ್ಲಿ ಏನಿರ್ಬೋದು ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಈ ಜಿಂಕೆಗಳು ಏನಿದಾವಲ್ಲ ಕೆಳಭಾಗದಲ್ಲಿ ಇಷ್ಟು 2-3 ಇಂಚ್ ಆಗ್ಲಕ್ಕೆ ಗಾಯ ತರ ಆಗಿ ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಯಾವಾಗ ಅಂತಂದ್ರೆ ಅಕ್ಟೋಬರ್ 15ರಿಂದ ಡಿಸೆಂಬರ್ 15 ಒಳಗಡೆ ಏನ್ ಬ್ಲೀಡಿಂಗ್ ಅಂದ್ರೆ कहाँ है?